ಸತ್ಯ ಅವರೇ, ಎಲ್ರನ್ನೂ ಬರಕ್ಕೆ ಹೇಳಿದ್ರಂತೆ, ಏನು ವಿಷಯ? ವಿಷಯ ಇದೆ ಭಾವ. ನಿಮಗೆ ಗೊತ್ತು, ಕಾರ್ತಿಕ್ ನಕಲಿ ಮಾತ್ರೆಗಳ ಕೇಸಲ್ಲಿ ಸಿಕ್ಕಾಕೊಂಡಿರೋದು. ಕಾರ್ತಿಕ್ನ ಯಾರೋ ಬೇಕು ಅಂತಾನೆ ಈ ಕೇಸ್ನಲ್ಲಿ ಫ್ರೇಮ್ ಮಾಡಿದ್ದಾರೆ. ತಾವು ಬಚಾವಾಗೋದಕ್ಕೋಸ್ಕರ ಎಲ್ಲದಕ್ಕೂ ಕಾರ್ತಿಕ್ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಸಿಕ್ಕಾಕೊಂಡ್ರೆ ಅವನೇ ಸಿಕ್ಕಾಕೊಳ್ಳಿ ಅಂತ ಅವ್ರ ಪ್ಲಾನ್ ಇರಬಹುದು. ಅದೇ ಮತ್ತೆ ನಾವು ಅನ್ಕೊಂಡಿದ್ವಿ ಇಂಥದ್ದೇನೋ ಆಗಿರ್ಬೇಕು ಅಂತ. ಸತ್ಯ, ನಮ್ಮ ಬೇಬಿ ಬಾವ ಅಂತವ್ರಲ್ಲ ಸತ್ಯ. ಆದರೆ ಅದಕ್ಕೆ ಪ್ರೂಫ್ ಇಲ್ವಲ್ಲ ಕಾಕ್ರೋಚ್. ಅದೇ ಕೆಲಸನೇ ನಾವೀಗ ಮಾಡಬೇಕಾಗಿರೋದು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಹೇಳಿ ಅಕ್ಕ ಬಾಂಡ್, ಏನು ಮಾಡಬೇಕು ಹೇಳಿ. ನನ್ನ ಬಾಮೈದ ಆಚೆ ಬರ್ತಾನೆ ಅಂತಂದರೆ ಏನು ಮಾಡೋಕ್ಕೂ ಸಿದ್ಧ. ಥ್ಯಾಂಕ್ ಯು ಮಂಜ. ಕಾರ್ತಿಕ್ನ ಈ ಕೇಸಿಂದ ಹೊರಗೆ ತರೋದಕ್ಕೆ, ಅವ್ನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ, ಮತ್ತೆ ನಿಜವಾದ ಅಪರಾಧಿಗಳನ್ನ ಹಿಡಿಯೋದಕ್ಕೆ ನಮ್ಮ ಟೀಮ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಆದರೆ ಇದಕ್ಕೆ ನಮ್ಮಿಂದ ಸ್ವಲ್ಪ ಸಪೋರ್ಟ್ ಬೇಕಿದೆ. ಅದು ಹೊರಗಡೆಯಿಂದ. ಇದು ನನ್ನ ಒಬ್ಳಿಂದ ಆಗಲಿ ಅಥವಾ ಬರೀ ನನ್ನ ಟೀಮಿಂದ ಆಗೋ ಕೆಲಸ ಅಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ಬೇಕಾಯ್ತು. ನಿಮಗೆ, ಕಾರ್ತಿಕ್ ಅವ್ರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಸತ್ಯ ಅವರೇ. ನೀವು ಹೇಗೆ ಹೇಳಿದ್ರು ಹಾಗೆ ಮಾಡ್ತೀವಿ. ಬಾವ, ಇದು ಮೆಡಿಸಿನ್ಗೆ ಸಂಬಂಧಪಟ್ಟಿರೋದು. ಹಾಗಾಗಿ ನಮ್ಮ ಏರಿಯಾದಲ್ಲಿರುವಂಥ ಎಲ್ಲ ಮೆಡಿಕಲ್ ಶಾಪ್ಗಳ ಹತ್ರ ಒಂದು ರೌಂಡ್ ಹಾಕಿ. ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ನೋಡಿ ನನಗೆ ವಿಷಯ ತಿಳಿಸಿ. ಅದೇಗೆ ಅಕ್ಕ ಬಾಂಡ್, ನಾವು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಅವ್ರು ಹೇಳಬೇಕು. ಅವ್ರು ಹೇಳ್ತಾರಾ? ಹೇಳಲ್ಲ ಮಂಜ, ನಾವೇ ಕೆದಕಿ ತಿಳ್ಕೋಬೇಕು. ಆದರೆ ಯಾರಿಗೂ ಅನುಮಾನ ಬರಬಾರ್ದು. ಮೆಡಿಕಲ್ ಸ್ಟೋರ್ ಅವ್ರ ಹತ್ರ ಮಾತಾಡಿ ಕಡಿಮೆ ರೇಟಿನ ಮಾತ್ರೆಗಳು ಸಿಗುತ್ತಾ ಅಂತ ಕೇಳಿ. ಮತ್ತೆ ಆ ಮಾತ್ರೆಗಳನ್ನ ಪರ್ಚೇಸ್ ಮಾಡಿ ಅದರ ಸೈಡ್ ಎಫೆಕ್ಟ್ ಏನು ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇರಲ್ಲ ಅಲ್ವಾ, ಸೊ ಇನ್ಫಾರ್ಮೇಶನ್ನ ಅವರೇ ನಮಗೆ ಕೊಡ್ತಾರೆ. ಮಾತ್ರೆಗಳನ್ನ ಮಾರಕ್ಕೆ ಬರ್ತಾರಲ್ಲ, ಹಾ, ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್. ಅವ್ರ ಹತ್ರನೂ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ಟ್ರೈ ಮಾಡಿ. ಒಟ್ನಲ್ಲೇ ಈ ನಕಲಿ ಮಾತ್ರೆಗಳ ದಂಧೆಯ ಮೂಲನ ನಾವು ಕಂಡು ಹಿಡಿಲೇಬೇಕು. ಆಗ ಮಾತ್ರ ಈ ಸಮಾಜದಲ್ಲಿರೋ ಕೊಳುಕನ್ನ ತೆಗೆಯೋದಕ್ಕೆ ಸಾಧ್ಯ. ಜೊತೆಗೆ ನನ್ನ ಬಾಮೈದನ್ನ ಬಿಡುಗಡೆ ಮಾಡಕ್ಕೆ ಸಾಧ್ಯ. ಹೇಳಿ, ನನಗೆಲ್ಲ ಸಹಾಯ ಮಾಡ್ತೀರಾ? ಸತ್ಯ, ನೀನೇ ನಮ್ಮ ಹತ್ರ ಕೇಳಬೇಕಾ? ಆರ್ಡರ್ ಮಾಡಬೇಕು. ಇದೇನು ಮೇಡಮ್, ನಿಮ್ಮ ಹುಡುಗರು ನಮ್ಮ ಹಾಗೆ ಆರ್ಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಅದೇನೋ ಗೊತ್ತಿಲ್ಲ ನಂದಿನಿ ಅವರೇ, ನನ್ನ ಹುಡುಗರು ನನ್ನನ್ನು ಕಣ್ಣು ಮುಚ್ಕೊಂಡು ನಂಬ್ತಾರೆ. ಏನೇ ಬಂದರೂ ನನ್ನ ಪರವಾಗಿ ನಿಲ್ತಾರೆ. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿರೋದಕ್ಕೆ ಇವ್ರ ಸಹಾಯನೂ ತುಂಬ ಇದೆ. ಎಲ್ಲ ದೇವರ ಆಶೀರ್ವಾದ. ಈ ವಿಷಯದಲ್ಲೂ ನಾನು ದಡ ಸೇರಿಬಿಟ್ರೆ ನನಗಷ್ಟೇ ಸಾಕು. ಎಲ್ರಿಗೂ ಒಳ್ಳೇದು ಬಯಸೋ ನಿಮಗೆ ಖಂಡಿತ ಕೆಟ್ಟದಾಗಲ್ಲ ಸತ್ಯ ಅವರೇ. ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಡೋಂಟ್ ವರಿ. ಥ್ಯಾಂಕ್ ಯು ಬಾಬಾ. ಶಿವು, ನಂದಿನಿ, ನಾವು ಯೂನಿಫಾರ್ಮಲ್ಲಿ ಹೋದರೆ ವಿಷಯ ತಿಳ್ಕೊಳ್ಳೋದು ಕಷ್ಟ ಆಗತ್ತೆ. ಸೊ ಮಫ್ತಿಲ್ ಹೋಗೋಣ. ಸರಿ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಹೇಳಿ ಅಮ್ಮ. ನಾವು ಕಾರ್ತಿಕ್ ಮನೆಯವರು. ನಾನು ಕಾರ್ತಿಕ್ ತಂಗಿ, ಇವ್ರು ನಮ್ಮ ಅಮ್ಮ.
ಅವನಿಗೆ ಅಂತ ತಿಂಡಿ ತಂದಿದ್ದೀವಿ, ಒಳಗೆ ಹೋಗ್ಬೋದಾ? ಆಯ್ತಮ್ಮ, ಬನ್ನಿ. ಆದರೆ ಬೇಗ ಮಾತಾಡ್ಕೊಂಡು ಹೋಗ್ಬಿಡ್ಬೇಕು. ಬನ್ನಿ. ಕಾರ್ತಿ, ಚಿಕ್ಕಿ, ನೀವು ಯಾವಾಗ ಬಂದ್ರಿ? ಈಗ ತಾನೆ. ಪುಟ್ಟಿ, ತುಂಬ ನೋವಾಗ್ತಿದೆಯಾ? ವಾವ್, ಪಲಾವು. ನನಗೆ ಚಿಕ್ಕಿ. ತಿನ್ನು. ಥ್ಯಾಂಕ್ ಯು. ಅಣ್ಣ, ಹೇಗಿದೆಯೋ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಿ. ನೀವು ತಂದಿರೋ ಊಟ ತಿಂತ ಮಜವಾಗಿದ್ದೀನಿ. ನೀನು ತರಲೇ ಒಂದಿಲ್ಲ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಆರಾಮೆ. ಕಾರ್ತಿ, ತಮಾಷೆ ಮಾಡಬೇಡ್ಬೋ, ನಿಜ ಹೇಳು. ಕೈ ಮೇಲೆ ಅಷ್ಟೊಂದು ಏಟು ಬಿದ್ದಿದೆ, ಮುಖದ ಮೇಲೆ ನೋಡಿದ್ರೆ ಗಾಯ ಆಗಿದೆ. ಆದರೂ ನೀನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಮಗೆ ಬೇಜಾರಾಗಬಾರ್ದು ಅಂತ ತಾನೇ? ಇಲ್ಲ ಚಿಕ್ಕಿ, ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೆ. ಬಟ್ ಚಿಕ್ಕಿ, ನನಗೆ ಇಲ್ಲಿಂದ ಬೇಗ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಚಿಕ್ಕಿ, ನಿಮ್ಮ ಕೈಯಾರೆ ಮಾಡಿದ ಪಲಾವ್ ತುಂಬ ಚೆನ್ನಾಗಿದೆ. ಅಣ್ಣ, ಅದಕ್ಕೆ ನಿನಗೆ ಈ ರೇಂಜಿಗೆ ಹೊಡೆದ್ರ? ಏನು ಸತ್ಯನಾ? ಅವಳೇ ತಾನೇ ನಿನಗೆ ಹೊಡೆದಿರೋದು. ಅಕ್ಕ ನೋಡಿದ್ಲಂತೆ. ಏನೋ ಸತ್ಯ ಹೊಡೆದಿದ್ದ? ಅವಳು ಹೊಡೆಯೋದಿರಲಿ, ನನ್ನ ಜೊತೆ ಗಟ್ಟಿ ಕೂಡ ಮಾತಾಡಿಲ್ಲ. ಇದನ್ನೆಲ್ಲ ಮಾಡಿದ್ದು ಆ ACP. ಮಾಡಿಲ್ದಿರೋ ಅಪರಾಧನ ಒಪ್ಕೊ ಅಂತ ಹೊಡೆದ. ನಾನು ಒಪ್ಕೊಳ್ಳಿಲ್ಲ, ಅದಕ್ಕೆ ಮತ್ತೊಂದು ಸತಿ ಹೊಡೆದ. ಅದು ಹೇಗ್ರಿ ನೀವು ಅವ್ರನ್ನ ಹೊಡೆದ್ರಿ? ನಾನು ಹೇಗೆ ಕೆಲಸ ಮಾಡಬೇಕು ಅಂತ ನೀವು ನನಗೆ ಹೇಳ್ಕೊಡಕ್ಕೆ ಬರಬೇಡಿ. ಹಾಗೆ ನೋಡಿದ್ರೆ ಇದು ನಿಮ್ಮ ಕೆಲಸ. ಪ್ಲೀಸ್ ಸರ್, ಇದೊಂದು ಕೆಲಸ ನನ್ನ ಕೈಲಿ ಮಾಡಿಸ್ಬೇಡಿ. ಈಗೇನು ಹೊಡಿತೀರೋ ಬಿಟ್ಟು ಹೋಗ್ತಿರೋ? ಹಾಗಿದ್ರೆ ಸತ್ಯ ನಿನ್ನ ಮೇಲೆ ಕೈ ಮಾಡಿಲ್ಲ ಅಂತ ಆಯ್ತು? ಖಂಡಿತವಾಗ್ಲೂ ಇಲ್ಲ ಚಿಕ್ಕಿ. ಸತ್ಯನ್ಗೆ ಆ ACP ನನಗೆ ಹೊಡಿ ಅಂತ ಪ್ರೆಷರ್ ಆಗ್ತಿದ್ದ. ಸತ್ಯನ ಕೈಯಲ್ಲಿ ಆ ಲಾಠಿ ಇತ್ತು, ಅದನ್ನ ಅಮ್ಮ ನೋಡಿದ್ರು ಅನ್ಸುತ್ತೆ. ಅದಕ್ಕೆ ಸತ್ಯನ ನನಗೆ ಹೊಡ್ತಿರೋದು ಅನ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು. ನಮ್ಮಕ್ಕ ತಪ್ಪು ಮಾಡಿಬಿಟ್ಲು. ಏನಾಯ್ತು ಚಿಕ್ಕಿ? ಅಣ್ಣ, ಅದಕ್ಕೆ ನಿನಗೆ ಹೊಡೆದ್ರು ಅಂತ ತಪ್ಪಾಗಿ ದೊಡ್ಡಮ್ಮ ಕಾರ್ತಿ, ಅಕ್ಕ ಸತ್ಯನ್ ಚೆನ್ನಾಗಿ ಬೈದು
ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಕಣೋ. ಅತ್ತೆ, ನಾನು ಹೇಳೋದನ್ನು ಕೇಳಿ. ಅದು ಅಲ್ಲೇನಾಯ್ತು? ನೋವಾಯ್ತಾ? ಆದರೆ ನನ್ನ ಮಗನಿಗೆ ಲಾಠಿಯಿಂದ ಹೊಡೆದಿದೆಯಲ್ಲ, ನನಗೆ ಹೇಗಾಗಿರ್ಬೇಡ. ಗಂಡ ಅನ್ನೋದನ್ನು ನೋಡದೆ ಹೊಡೆದಿದೆಯಲ್ಲ, ಇನ್ನು ಅವನಿಗೆ ಹೇಗಾಗಿರ್ಬೇಡ. ನೀನಲ್ಲಿ ಇಷ್ಟೊಂದು ಕ್ರೂರತ್ವ ಇದೆ ಅಂತ ನನಗೆ ಗೊತ್ತಾಗಿದ್ರೆ ಅಕ್ಕನಿಗಿಂತ ಮುಂಚೆ ನಾನು ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸ್ತಿದ್ದೆ. ಇಷ್ಟೆಲ್ಲ ಆದಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಇದು ಕಣೋ ನಮ್ಮ ಹಳೆ ಸತ್ಯನ ಕದರು ಅಂತಂದ್ರೆ. ಸತ್ಯ, ನಿನ್ನ ಈ ಗೆಟಪ್ ಅಲ್ಲಿ ನೋಡಿ ಎಷ್ಟು ವರ್ಷಗಳಾಯ್ತು. ಮೇಡಮ್, ನೀವು ಯಾವ ಬಟ್ಟೆ ಹಾಕಿದ್ರು ಆ ಬಟ್ಟೆಗೆ ಒಂದು ತೂಕ ಬರುತ್ತೆ ಮ್ಯಾಮ್. ಆಯ್ತಾಯ್ತು, ಈಗ ಮಾತಾಡ್ಕೊಂಡು ಕೂರೋದಕ್ಕೆ ಟೈಮ್ ಇಲ್ಲ, ಹೊರಡೋಣವಾ? ಸರಿ ಮ್ಯಾಮ್. ನೀವೇನು ಹೀಗೆ ಮಾತಾಡ್ಕೊಂಡು ನಿಲ್ತೀರಾ ಅಥವಾ ಕೆಲಸ ಮಾಡೋಣವಾ? ಎಂಥ ಕೆಲಸ ಆಗೋ ಚಿಕ್ಕಿ. ಅವಳನ್ನ ಏನು ಎತ್ತ ಅಂತ ವಿಚಾರಿಸ್ದೆ ಮನೆಯಿಂದ ಹೊರಗಡೆ ಹಾಕೋದು ಎಷ್ಟು ನ್ಯಾಯ ಚಿಕ್ಕಿ? ನಮಗೂ ಆಗ ಗೊತ್ತಾಗ್ಲಿಲ್ಲ ಕಣೋ. ನಿನಗೆ ಹೀಗಾಯ್ತಲ್ಲ ಅನ್ನೋ ನೋವಲ್ಲಿ ಅದಕ್ಕೆ ಮನೆ ಸೊಸೆನ ಮನೆಯಿಂದಾನೇ ಆಚೆ ಹಾಕ್ತೀರಾ? ಪಾಪ ಸತ್ಯ, ಅವಳಿಗಿಲ್ಲಿ ಆಗ್ತಾ ಇರೋ ಅವಮಾನ ಹಿಂಸೆ ಎಲ್ಲ ತಡ್ಕೊಂಡು ನನಗೋಸ್ಕರ ಈ ಕೇಸ್ ನಡೆಸ್ತಾ ಇದ್ದಾಳೆ. ಚಿಕ್ಕಿ, ನಿಮಗೆ ಗೊತ್ತಾ, ಸತ್ಯ ಈ ಕೇಸಿಂದ ನಾನು ಹೊರಗಡೆ ತರೋವರೆಗೂ ಅವಳು ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಕೂತಿದ್ದಾಳೆ. ನೀವು ನೋಡಿದ್ರೆ ಅವಳನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ ಚಿಕ್ಕಿ? ಅಣ್ಣ, ನಿಜವಾಗ್ಲೂ ಕಣೋ, ದೊಡ್ಡಮ್ಮಂಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಪುಟ್ಟಿ, ಇವಾಗ ಗೊತ್ತಾಯ್ತು ತಾನೇ? ನೀವಿಬ್ರು ಒಂದು ಕೆಲಸ ಮಾಡಿ, ಇವಾಗಲೇ ಮನೆಗೆ ಹೋಗಿ ಅಮ್ಮನಿಗೆ ವಿಷಯ ತಿಳಿಸಿ ನಾನೇ ಖುದ್ದಾಗಿ ಹೇಳ್ದೆ ಅಂತ ಹೇಳಿ. ಇದು ಹೀಗೆ ಮುಂದುವರೆದ್ರೆ ಅಮ್ಮನಿಗೆ ಸತ್ಯನ ಮೇಲಿರೋ ಕೋಪ ದ್ವೇಷ ಕನ್ವರ್ಟ್ ಆಗಿ ಇಡೀ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಚಿಕ್ಕಿ, ಹೋಗಿ ದಯವಿಟ್ಟು ಅಮ್ಮನಿಗೆ ವಿಷಯ ತಿಳಿಸಿ ಸತ್ಯ ಯಾವ ತಪ್ಪು ಮಾಡಿಲ್ಲ ಅಂತ ತಿಳಿಸಿ ಹೇಳಿ. ಕಾರ್ತಿ,
ಆದರೆ ಅಕ್ಕ ಈಗಿರೋ ಪರಿಸ್ಥಿತಿಲಿ ನಾವು ಇದನ್ನೆಲ್ಲ ಹೇಳಿದ್ರು ಅವಳು ಕೇಳಿಸ್ಕೊಳ್ಳೋದಿಲ್ಲ ಕಣೋ. ಪ್ಲೀಸ್ ಚಿಕ್ಕಿ, ಟ್ರೈ ಮಾಡಿ. ಸತ್ಯ ಯಾವ ತಪ್ಪು ಮಾಡಿಲ್ಲ, ಅವಳು ಯಾವ ತಪ್ಪು ಮಾಡೋದು ಇಲ್ಲ. ಪ್ಲೀಸ್ ಅಮ್ಮನಿಗೆ ಇದು ಒಂದೇ ಒಂದ್ಸತಿ ಸಚಿನ್ ನಂಬಕ್ಕೆ ಹೇಳಿ. ಆಯ್ತು ಕಾರ್ತಿ, ನಾನು ಪ್ರಯತ್ನ ಪಡ್ತೇನೆ. ನೀನು ಹುಷಾರು ಕಣೋ. ಚಿಕ್ಕಿ, ನನಗೆ ಊಟ ಬೇಡ, ಹೊಟ್ಟೆ ಹಸುವಾಗ್ತಾ ಇಲ್ಲ. ಇದನ್ನ ನೀವು ತಗೊಂಡೋಗಿ ಮೊದಲು ಹೋಗಿ ಅಮ್ಮನ ವಿಷಯ ಎಲ್ಲ ತಿಳಿಸಿ. ಕಾರ್ತಿಕ್, ಬೇಗ ಹೋಗಿ. ಪುಟಿ, ನೀನು ಹೇಳು. ನೀನು ಹುಷಾರು. ಮ್ಯಾಮ್, ಹೀಗೆ ನೋಡ್ತಾ ಇದ್ರೆ ಏನೂ ಸಿಗಲ್ಲ. ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ಸ್ ನಂದಿನಿ. ಮೇಡಮ್, ಎಲ್ಲ ಮಾಮೂಲಾಗೆ ನಡ್ಕೊಂಡು ಹೋಗ್ತಾ ಇದೆ. ನಾವು ಅಂದ್ಕೊಂಡಾಗೆ ಏನೂ ಇಲ್ಲ ಅನ್ಸುತ್ತೆ ಅಲ್ವಾ? ನನಗೂ ಹಾಗೆ ಅನ್ನಿಸ್ತಾ ಇದೆ. ನಂದಿನಿ, ನೀವೊಂದು ಕೆಲಸ ಮಾಡಿ, ಶಾಪ್ ಹತ್ರ ಹೋಗಿ ವಿಚಾರಿಸಿ. ರುಕ್ಕು, ಬೆಳಗ್ಗೆಯಿಂದ ಬಾಲ ಹುಡುಗರು ಕಾಣಿಸ್ತಿಲ್ವಲ್ಲೇ? ನಿನಗೇನಾದರೂ ಹೇಳೋದ್ರಾ? ನಂಗೆ ಗೊತ್ತಿಲ್ಲ ಅಮ್ಮ. ಬೆಳಗ್ಗೆ ಸತ್ಯ ಅಕ್ಕ ಕಾಲ್ ಮಾಡಿದ್ಲು, ಮಾವನ್ನು ಹುಡುಗರನ್ನು ಕರೆಸ್ಕೊಂಡ್ರು. ಹೌದಾ? ಯಾಕಂತೆ? ಗೊತ್ತಿಲ್ಲ ಅಮ್ಮ. ಸತ್ಯಕ್ಕ ಹಾಗೆಲ್ಲ ಕರೆಸ್ಕೊಳೋರಲ್ಲ. ಕರೆಸ್ಕೊಂಡಿದ್ದಾರೆ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಕೇಸ್ ವಿಷಯವಾಗಿ ಹುಡುಗರ ಸಹಾಯ ಬೇಕಾಗುತ್ತೆ ಅಂತ ಕರ್ಸ್ಕೊಂಡಿರ್ಬೋದಾ? ಹಾಗೇನಾದ್ರೂ ಆದ್ರೆ ಪಕ್ಕ ಅವ್ರ ತಲೆಗೂ ಈ ಕೇಸ್ ತಂದಿಡ್ತಾಳೆ. ಒಟ್ನಲ್ಲಿ ಯಾರು ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರ್ಬಾರ್ದು, ಅದೇ ಅವಳ ಉದ್ದೇಶ. ಜಾನಕಿ, ಸುಮ್ಮನಿರ್ತೀಯಾ? ಕಾರ್ತಿಕನ್ನ ಕಾಪಾಡೋಕ್ಕೋಸ್ಕರ ಇವ್ರಗಳ ಸಹಾಯನೂ ಬೇಕಾಗುತ್ತೆ ಅಂತ ಕರೆದಿರ್ಬೋದಲ್ವಾ? ಅವಳಿಗೇನು ಆಸೆನೇನೆ ಎಲ್ರನ್ನೂ ಕೇಸಲ್ಲಿ ಸಿಕ್ಸಿ ತಮಾಷೆ ನೋಡೋಕ್ಕೆ? ಅಷ್ಟಲ್ದೆ ಅಳಿಯಂದ್ರನ್ನ ಅರೆಸ್ಟ್ ಮಾಡಿಸಿದ್ಲಾ? ನಿನ್ನ ಮಗಳು ಈಗ ಬರೀ ಮೆಕ್ಯಾನಿಕ್ ಅಲ್ಲ, ಪೊಲೀಸು ಕಣೆ. ದೊಡ್ಡ ಪೋಸ್ಟು, ಜವಾಬ್ದಾರಿನೂ ಹಾಗೆ ಇರುತ್ತೆ, ಅರ್ಥ ಮಾಡ್ಕೋ. ಹೌದೌದು, ನಿಮ್ಮ ಮೊಮ್ಮಗಳನ್ನ ನೀವೇ ಮೆಚ್ಕೋಬೇಕು. ನಾನೇ ಮೆಚ್ಕೋತೀನಿ. ನನ್ನ ಮೊಮ್ಮಗಳು ಯಾವಾಗಲೂ ಯಾವುದೇ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನನಗಷ್ಟು ಸಾಕು. ಈ ಬಾಲ ಮತ್ತೆ ಆ ಹುಡುಗರಿಗೆ ಅವಳ ಸವಾಸ ಯಾಕೆ ಬೇಕೋ? ಅವಳ ಸವಾಸ ಮಾಡಿ ಯಾರೂ ಉದ್ಧಾರ ಆಗಿಲ್ಲ. ಅವಳ ಸಂಸಾರನ ಅವಳೇ ಹಾಳು ಮಾಡ್ಕೊಂಡ್ಲು. ಇವಾಗ ನನ್ ಸರ್ದಿ. ನಿಂದೇನೆ ಮಧ್ಯೆ ಒಗ್ಗರಣೆ? ನಿನ್ ಸಂಸಾರ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀಯ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅವಳ ತರ ಗಂಡನ್ನ ಬೀದಿಲ್ ಎಳ್ಕೊಂಡ್ ಹೋಗಿಲ್ಲ, ಜೈಲಿಗೆ ಹಾಕ್ಸಿಲ್ಲ. ಈ ಬಾಲಂಗ್ ಸ್ವಲ್ಪನೂ ಬುದ್ಧಿ ಇಲ್ಲ. ಸತ್ಯ ಅಂದಿದ ತಕ್ಷಣ ಮುಗ್ದು ಹೋಯ್ತು, ಅಭಿಮಾನ ಉಕ್ಕಿ ಹರಿಯುತ್ತೆ. ಈ ಅಭಿಮಾನದಿಂದ ಅವಮಾನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಸಾಕು. ಅಂತ ಸೀನ್ ಇಲ್ಲಮ್ಮ. ಸೀನ್ ಆದ್ರೆ ಬಿಡೋರು ಯಾರೋ? ಇದ್ರಿಂದ ನನ್ ಗಂಡಂಗೆ ಏನಾದ್ರು ತೊಂದರೆ ಆಗ್ಬೇಕು, ಅವಳಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಏನೇ ಮಾವಂಗೆ ತೊಂದರೆ ಆದ್ರೆ ಅಂತ ಮಾತಾಡ್ತಿದ್ಯಾ? ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ?
ಇನ್ನು ಇವಳು ಅಡ್ಡಬಾಯಿ ಹಾಕಿದ್ಲು ಅಂದ್ರೆ ಅಲ್ಲಿಗೆ ಮುಗೀತು. ಸುಮ್ಮನಿರು ಜಾನಕಿ. ಹುಡುಗರು ಬಾಲ ಇರೋದು ಸತ್ಯನ ಜೊತೆಲಿ. ಸತ್ಯ ತನ್ನ ಜೊತೆಲಿರೋರ್ಗೆ ಯಾವತ್ತೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಹೌದು ಕಂಡಿದ್ದೀನಿ. ಇವನೊಬ್ಬ, ಇವನ್ ಯಾಕೆ ಬೇಕಿತ್ತು ಈ ಸಮಾಜ ಸೇವೆ ಮಾಡೋ ಉಸಾಬ್ರಿ?